ನಮಸ್ಕಾರ, ಮೂರ್ತಿ ಟಾಕ್ಸ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಮೂರ್ತಿ ಮಾತಾಡ್ತಾ ಇದ್ದೀನಿ. ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ರೂ ನಿಮ್ಗೆ ಗೊತ್ತಾ ನಮ್ಮ ಜಿಲ್ಲೆಯಲ್ಲಿ ಯಾರೆಲ್ಲ ಹೋರಾಟ ಮಾಡಿದ್ದಾರೆ ಅಂತ? ನಮ್ಗೆ ಗೊತ್ತಿರೋದು ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಈ ತರ. ಹೌದು, ಅವ್ರ ಬಗ್ಗೆ ತಿಳ್ಕೊಬೇಕಾದ್ರೆ ನಮ್ಮ ಹೆಮ್ಮೆ ಏನಂದ್ರೆ ನಮ್ಮ ಜಿಲ್ಲೆಯಲ್ಲಿ ಯಾರೆಲ್ಲ ಹೋರಾಟ ಮಾಡಿದ್ರು ಸ್ವಾತಂತ್ರ್ಯಕ್ಕೋಸ್ಕರ ಅಂತ ಇತಿಹಾಸ ತಿಳ್ಕೊಳ್ಳೋದು ನಮ್ಮ ಹಕ್ಕಾಗಿರುತ್ತೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮಾಹಿತಿ. ಯಾರೆಲ್ಲ ಹೊಸಬರು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮೂರ್ತಿ ಟಾಕ್ಸ್ ನ. ಈ ಮಾಹಿತಿನ ನಿಮ್ಮ ಜಿಲ್ಲೆಯಲ್ಲಿರುವವರಿಗೆ ಶೇರ್ ಮಾಡಿ. ಬಹಳ ಹೆಮ್ಮೆಯಿಂದ ಗರ್ವದಿಂದ ಇರಿ. ಅವರ ಹೆಸರುಗಳು, ವಿಳಾಸ, ಸ್ಥಳ ಹಾಗೂ ಹೋರಾಟ ಯಾಕೆ ಮಾಡಿದ್ರು ಎಲ್ಲವೂ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ಶುರು ಮಾಡೋಣ ಬನ್ನಿ. ಸ್ಥಳ ಸಂಗೊಳ್ಳಿ, ನಂದಗಡ, ಬೆಳಗಾವಿ ಜಿಲ್ಲೆ. ಕನ್ನಡದ ಧೈರ್ಯವೆಂದರೆ ಕೇವಲ ಪದವಲ್ಲ, ಮಾತಲ್ಲ. 33 ವರ್ಷದ ವಯಸ್ಸಿನಲ್ಲೇ ಜೀವನವನ್ನೇ ಬಲಿ ಕೊಟ್ಟ ಅಂತ ನಮ್ಮ ಸೇನಾನಿ ಸಂಗೊಳ್ಳಿ ರಾಯಣ್ಣ. 15 ಆಗಸ್ಟ್ 1798ರಂದು ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಗ್ರಾಮದಲ್ಲಿ ಹುಟ್ಟಿದ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮನ ನಿಷ್ಠಾವಂತ ಸೇನಾನಿ. ಬ್ರಿಟಿಷರ ವಿರುದ್ಧ ಗುರಿಲ್ಲಾ ಯುದ್ಧವನ್ನು ನಡೆಸಿ ರೈತರ ಹಕ್ಕಿಗಾಗಿ ಹೋರಾಡಿದವರು ನಮ್ಮ ಸಂಗೊಳ್ಳಿ ರಾಯಣ್ಣ. 1824ರಲ್ಲಿ ಚೆನ್ನಮ್ಮ ಬಂಧನಕ್ಕೊಳಗಾದಾಗ ನಂತರವೂ ಹೋರಾಟ ನಿಲ್ಲಿಸದೆ ಮುಂದುವರಿಸಿದರು. ಕೊನೆಗೆ ಬ್ರಿಟಿಷರು ಬಂಧಿಸಿ 26 ಜನವರಿ 1831ರಂದು ನಂದನಗಡದಲ್ಲಿ ಘಾಸಿಗೆ ಹಾಕಿದರು. ಪ್ರಮುಖ ಹೋರಾಟಗಾರರು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಬಸವಣ್ಣ ಬಾವಿ ಬಸಪ್ಪ, ಬಾಲಪ್ಪ ದೇಸಾಯಿ, ಭೀಮಪ್ಪ ನಾಯ್ಕ. ಸ್ಥಳ ವಿದುರಾಶ್ವತ, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ದಕ್ಷಿಣ ಭಾರತದಲ್ಲೇ ಜಲಿಯಾನ್ ವಾಲಾಬಾಗ್ ಹತ್ಯಾಕಾಂಡ ಅಂದ್ರೆ ಅದು ಪಂಜಾಬ್ನಲ್ಲಿ ಇಲ್ಲ, ನಮ್ಮ ಕರ್ನಾಟಕದ ನೆಲದಲ್ಲೇ ಇದೆ. ಏಪ್ರಿಲ್ 25, 1938 ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿದುರಾಶ್ವತದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಧ್ವಜಾರೋಹಣಕ್ಕೆ ಜಮಾಯಿಸಿದರು. ಬ್ರಿಟಿಷ್ ಪೊಲೀಸರು ಶಾಂತ ಪ್ರತಿಭಟನೆಯನ್ನು ಗುಂಡಿನಿಂದ ಹೊಡೆದು 35ಕ್ಕೂ ಹೆಚ್ಚು ಮಂದಿಯನ್ನು ಹುತಾತ್ಮರನ್ನಾಗಿ ಮಾಡಿದರು. ಇಂದಿಗೂ ಈ ಸ್ಥಳದಲ್ಲಿ ವೀರಸೌಧ ಎಂಬ ಸ್ಮಾರಕವು ಅವರ ತ್ಯಾಗವನ್ನು ನೆನಪಿಸುತ್ತದೆ. ಪ್ರಮುಖ ಹೋರಾಟಗಾರರು ಈ ಸ್ಥಳದಲ್ಲಿ ಅಂದ್ರೆ ಗಂಗಾಧರಪ್ಪ, ಕೃಷ್ಣಯ್ಯ, ವೀರಪ್ಪಯ್ಯ, ತಿಮ್ಮಯ್ಯ, ರಂಗಪ್ಪ. ಸ್ಥಳ ಅಂಕೋಲ, ಉತ್ತರ ಕನ್ನಡ ಜಿಲ್ಲೆ. ಉಪ್ಪು ಅಂದ್ರೆ ಅಡುಗೆಗೆ ಮಾತ್ರ ಬೇಕು ಅಂತ ನಾವು ಅಂದ್ಕೊಂಡಿರ್ಬೋದು, ಆದ್ರೆ ಒಮ್ಮೆ ಅದು ಸ್ವಾತಂತ್ರ್ಯ ಸಂಕೇತವಾಗಿತ್ತು. 1929ರಲ್ಲಿ ಗಾಂಧೀಜಿಯ ಪ್ರೇರಣೆಯಿಂದ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಯಿತು. ಇಲ್ಲಿ ರೈತರು, ಮೀನುಗಾರರು, ಮಹಿಳೆಯರು ಎಲ್ಲರೂ ಸೇರಿ ಬ್ರಿಟಿಷರ ಉಪ್ಪು ಕಾನೂನಿನ ವಿರುದ್ಧ ವ್ಯಕ್ತಪಡಿಸಿದರು. ಈ ಶಾಂತ ಹೋರಾಟದಲ್ಲಿ ಅಂಕೋಲಕ್ಕೆ ಕರ್ನಾಟಕದ ಬಾರ್ದೋಲಿ ಎಂಬ ಗೌರವ ಸಿಕ್ಕಿತು. ಪ್ರಮುಖ ಹೋರಾಟಗಾರರು ಈ ಜಿಲ್ಲೆಯಿಂದ ಅಂದ್ರೆ ರಾಮಚಂದ್ರ ನಾಯಕ್, ಕೇಶವಾನಂದ ಹೆಗಡೆ, ಲಕ್ಷ್ಮಣ ಮಾಸ್ತಿ, ಅಪ್ಪಣ್ಣ ನಾಯಕ, ಸೋಮಣ್ಣಗೌಡ. ಈ ಸಣ್ಣ ಉಪ್ಪಿನ ಹೋರಾಟವೇ, ಸಣ್ಣ ಉಪ್ಪಿನ ಕಣವೇ ಅಂದಿನ ದೊಡ್ಡ ಕ್ರಾಂತಿಯ ಬೆಂಕಿ ಹಚ್ಚಿತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸ್ಥಳ ಬೆಂಗಳೂರು. ಬೆಂಗಳೂರು ಇಂದಿನ ತಂತ್ರಜ್ಞಾನ ಹೃದಯ, ಆದರೆ ಒಂದು ಕಾಲದಲ್ಲಿ ಇದು ಸ್ವಾತಂತ್ರ್ಯ ಹೋರಾಟದ ಕಣವಾಗಿತ್ತು. 1928ರಲ್ಲಿ ಬೆಂಗಳೂರು ನಗರದಲ್ಲಿ ನಡೆದ ಬೆಂಗಳೂರು ಕಾಟನ್ ಮಿಲ್ ಕಾರ್ಮಿಕರ ಮುಷ್ಕರದಲ್ಲಿ ಟಿ ಚೆನ್ನಯ್ಯ ಅವರು ಮುಂಚೂಣಿಯಲ್ಲಿದ್ದರು. ಅವರು ಬ್ರಿಟಿಷರ ವಿರುದ್ಧ ಕಾರ್ಮಿಕ ಹಕ್ಕುಗಳಿಗಾಗಿ ಹೋರಾಡಿದರು. ಅವರ ಧೈರ್ಯದಿಂದಾಗಿ ಅನೇಕ ಕಾರ್ಮಿಕರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಪಾಲ್ಗೊಂಡರು. ಜನನ 1895 ಬೆಂಗಳೂರು, ಮರಣ 1955 ಬೆಂಗಳೂರು. ಇನ್ನೂ ಪ್ರಮುಖ ಹೋರಾಟಗಾರರು ಬೆಂಗಳೂರಿಂದ ಅಂದ್ರೆ ಕೆಂಗಲ್ ಹನುಮಂತಯ್ಯರವರು, ಎನ್ ಸುಬ್ರಹ್ಮಣ್ಯ ಅಯ್ಯರವರು, ಆಲೂರು ವೆಂಕಟರಾಯರವರು ಹಾಗೂ ಎನ್ ಡಿ ಶೆಟ್ಟಿರವರು. ಸ್ಥಳ ಮೈಸೂರು. ಅಂಬಾರಿ ಮೇಲೆ ಪ್ರಸಿದ್ಧಿ ಪಡೆದ ಮೈಸೂರು ಬ್ರಿಟಿಷರ ಕಾಲದಲ್ಲಿ ನಿಶ್ಚಲ ಇರಲಿಲ್ಲ. 1930ರಲ್ಲಿ ಉಪ್ಪಿನ ಸತ್ಯಾಗ್ರಹ ಸಂದರ್ಭದಲ್ಲಿ ಕೆಂಗಲ್ ಹನುಮಂತಯ್ಯರವರು ಮೈಸೂರಿನಲ್ಲಿ ಸತ್ಯಾಗ್ರಹ ಹೋರಾಟಕ್ಕೆ ಮುಂಚೂಣಿಯಲ್ಲಿದ್ದರು. ಬ್ರಿಟಿಷರ ತೆರಿಗೆ ನೀತಿಗಳಿಗೆ ವಿರೋಧವಾಗಿ ಜನರನ್ನು ಸಂಘಟಿಸಿದರು. ಜನನ ಕೆಂಗಲ್ ಮೈಸೂರಿನಲ್ಲಿದೆ ಹಾಗೂ ಅವರು ಮರಣ ಅಪ್ಪಿದ್ದು ಬೆಂಗಳೂರಿನಲ್ಲಿ 1980ರಂದು. ಮೈಸೂರಿನಲ್ಲಿ ಇನ್ನೂ ಪ್ರಮುಖ ಹೋರಾಟಗಾರರು ಅಂದ್ರೆ ಎಸ್ ನಂಜುಂಡಯ್ಯ, ಎನ್ ಶ್ರೀನಿವಾಸಯ್ಯ, ಎಚ್ ವೆಂಕಟಪ್ಪ ಹಾಗೂ ಎನ್ ನಾಗಪ್ಪ. ಬಳ್ಳಾರಿ ಬಂಡೆ ಅಂತಿತ್ತು, ಆದರೆ ಅದನ್ನು ಒಡೆಯಲು ಬ್ರಿಟಿಷರಿಂದ ಸಾಧ್ಯವಾಗಲಿಲ್ಲ. ಬಳ್ಳಾರಿ ಇವತ್ತು ಗಣಿಗಾರಿಕೆಗೆ ಪ್ರಸಿದ್ಧ, ಆದರೆ ಸ್ವಾತಂತ್ರ್ಯ ಹೋರಾಟದ ದಿನಗಳಲ್ಲಿ ಅಲ್ಲಿ ಕಂಗೊಳಿಸುತ್ತಿದ್ದು ಸ್ವಾತಂತ್ರ್ಯದ ಕ್ರಾಂತಿಯ ಬೆಂಕಿ. ಬಳ್ಳಾರಿಯ ಹಲವಾರು ಹಳ್ಳಿಗಳಲ್ಲಿ ಉಪ್ಪಿನ ಸತ್ಯಾಗ್ರಹ, ಅರಣ್ಯ ಹೋರಾಟಗಾರರು ನಡೆಯಿತು. ಆಲೂರು ಸೀತಾರಾಮರಾಜರು ಬಳ್ಳಾರಿ, ಆಂಧ್ರಗಡಿ ಪ್ರದೇಶಗಳಲ್ಲಿ ಬ್ರಿಟಿಷರಿಗೆ ತಲ್ಲಣವಾಗಿದ್ದರು. ಮಹಿಳೆಯರು ಹೋರಾಟದಲ್ಲಿ ಭಾಗವಹಿಸಿ ಕಾರಾಗೃಹವಾಸ ಅನುಭವಿಸಿದರು. ರೈತರು ಮತ್ತು ಕಾರ್ಮಿಕರು ಅರಣ್ಯ ಹಕ್ಕುಗಳಿಗಾಗಿ ಹೋರಾಡಿ ಅನೇಕ ಪ್ರಾಣ ತ್ಯಾಗ ಮಾಡಿದರು. ಇನ್ನೂ ಹಲವಾರು ಹೋರಾಟಗಾರರು ಬಳ್ಳಾರಿಯಿಂದ ಅಂದ್ರೆ ಆಲೂರು ಸೀತಾರಾಮರಾಜರವರು, ಮೊಗಲ್ಲು ಗ್ರಾಮ 1897, ಹುಣಸೂರು ಅಪ್ಪಯ್ಯ, ಹುಣಸೂರು ಹಳ್ಳಿಯವರು, ನರಸಮ್ಮ ಸ್ಥಳೀಯ ಮಹಿಳಾ ಹೋರಾಟಗಾರ್ತಿ, ಗೊಲ್ಲಹಳ್ಳಿ ಸಿದ್ದಮ್ಮ, ಗೊಲ್ಲಹಳ್ಳಿ ಗ್ರಾಮದವರು, ಎಚ್ ವೀರಪ್ಪ ಬಳ್ಳಾರಿ ಪಟ್ಟಣದವರು. ಸ್ಥಳ ಚಿತ್ರದುರ್ಗ ಜಿಲ್ಲೆ. ಚಿತ್ರದುರ್ಗ ಅಂದರೆ
ನಮಗೆ ನೆನಪಾಗುವುದು ಓಬವ್ವನ ಕತೆ. ಆದರೆ ಈ ಮಣ್ಣಿನಲ್ಲಿ ಅನೇಕರು ಪ್ರಾಣವನ್ನೇ ಅರ್ಪಿಸಿ ಸ್ವಾತಂತ್ರ್ಯ ತಂದರು. ಚಿತ್ರದುರ್ಗದ ಹಳ್ಳಿಗಳಲ್ಲಿ ಉಪ್ಪು ಸತ್ಯಾಗ್ರಹ, ಅರಣ್ಯ ಹೋರಾಟದ ರೈತ ಚಳವಳಿಗಳು ಜೋರಾಗಿ ನಡೆದವು. ಓಬವ್ವ ಶೌರ್ಯವು ಹಿಂದಿನ ಪೀಳಿಗೆಗೆ ಪ್ರೇರಣೆ, ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿ. ಜನರು ಬ್ರಿಟಿಷ್ ಕಾನೂನುಗಳಿಗೆ ತಲೆ ಬಗ್ಗದೆ ಜೈಲು ಸೇರಿದರು. ಪ್ರಮುಖ ಹೋರಾಟಗಾರರು ಈ ಜಿಲ್ಲೆಯಿಂದ ಅಂದರೆ ಓಬವ್ವ ಚೆಲ್ಲೂರವರು, ತಿಮ್ಮಪ್ಪ ಚಿತ್ರದುರ್ಗ ನರಗಾರ, ನಾಯಕ ಸಂತಾನ ಹಿರೇಮಗ್ಗಾಳಿ ಗ್ರಾಮ, ಎಚ್.ಎಸ್. ದುರ್ಗಪ್ಪ ಹೊಳಲೂರು, ಅಕ್ಕಿ ಅಯ್ಯಪ್ಪ ಚಿತ್ರದುರ್ಗದವರು. ಸ್ಥಳ ಶಿವಮೊಗ್ಗ ಜಿಲ್ಲೆ. ಮಲೆನಾಡು ಗಾಳಿಯ ಜೊತೆಗೆ ಕ್ರಾಂತಿಯ ಶಬ್ದವನ್ನು ಹೊತ್ತು ತಂದಿತ್ತು ಶಿವಮೊಗ್ಗ ಜಿಲ್ಲೆ. ಮಲೆನಾಡು ಸೌಂದರ್ಯಕ್ಕೆ ಪ್ರಸಿದ್ಧಿ ಶಿವಮೊಗ್ಗ. ಒಮ್ಮೆ ಬ್ರಿಟಿಷರ ಹಿಂಸೆಗೆ ಬಿಸಿ ಹೊತ್ತಿದ್ದ ಹೋರಾಟದ ನೆಲ. ಶಿವಮೊಗ್ಗ ಕಾಡು ಪ್ರದೇಶಗಳಲ್ಲಿ ಅರಣ್ಯ ಹೋರಾಟ ಗರಿಷ್ಠ ಮಟ್ಟದಲ್ಲಿ ನಡೆಯಿತು. ರೈತರು, ಕಾರ್ಮಿಕರು, ವಿದ್ಯಾರ್ಥಿಗಳು ಬ್ರಿಟಿಷರ ವಿರುದ್ಧ ಬೀದಿಗಿಳಿದರು. ಭದ್ರಾವತಿ ಉಕ್ಕಿನ ಕಾರ್ಖಾನೆ ಕಾರ್ಮಿಕರು ಹೋರಾಟ ನಡೆಸಿ ದೊಡ್ಡ ಮುಷ್ಕರ ಮಾಡಿದರು. ಸಾಹಿತ್ಯದ ಮೂಲಕ ಕುವೆಂಪು ಜನರಲ್ಲಿ ದೇಶಭಕ್ತಿ ಬೆಳೆಸಿದರು. ಇನ್ನು ಹಲವಾರು ಪ್ರಮುಖ ಹೋರಾಟಗಾರರು ಅಂದರೆ ಕುವೆಂಪು, ಹಿರೇಕೆರೂರು. ಸ್ಥಳ ಸೆಪ್ಟೆಂಬರ್ 1904 ಜನನ. ಸಾಹಿತ್ಯದಿಂದ ಪ್ರೇರಣೆ ಹನುಮಂತಯ್ಯ, ಸಾಗರ ತಾಲೂಕು. ಎನ್.ಎಸ್. ಹಾರೋಗೇರಿ, ತೀರ್ಥಹಳ್ಳಿ. ಶಂಕರಪ್ಪ ಭದ್ರಾವತಿ ಮತ್ತು ಅಪ್ಪಾಜಿರವರು ಪ್ರಮುಖ ಹೋರಾಟಗಾರರಾಗಿದ್ದರು. ಸ್ಥಳ ಚಿಕ್ಕಮಗಳೂರು ಜಿಲ್ಲೆ. ಇಂದಿನ ಚಿಕ್ಕಮಗಳೂರಿನ ಕಾಫಿ ಕಪ್ನಲ್ಲಿ ಹೋರಾಟಗಾರರ ಶ್ರಮದ ತೂಗಾಲುಗಳು ಇವೆ. ಬ್ರಿಟಿಷರ ಕಾಫಿ ತೋಟಗಳಲ್ಲಿ ಕಾರ್ಮಿಕರ ಶೋಷಣೆಯ ಗರಿಷ್ಠ ಮಟ್ಟ ತಲುಪಿದ್ದಾಗ ಕಲ್ಲಯ್ಯ ಗೌಡರು ಮುಂಚೂಣಿಯಲ್ಲಿ ನಿಂತು ಹೋರಾಟ ಪ್ರಾರಂಭಿಸಿದರು. ಮಹಿಳೆಯರಲ್ಲಿ ಧೈರ್ಯ ತುಂಬಿದ ಮಂಜಮ್ಮ, ನಾವು ಸಹ ಹೋರಾಟ ಮಾಡಬಹುದು ಎಂಬ ಸಂದೇಶವನ್ನು ಗ್ರಾಮಾಂತರಕ್ಕೆ ತಲುಪಿಸಿದರು. ಮಲೆನಾಡಿನ ಹಸಿರು ಗಾಳಿ ಕಾಫಿ ಸುವಾಸನೆ, ಆದರೆ ಒಮ್ಮೆ ಇಲ್ಲಿ ಗಾಳಿ ಸ್ವಾತಂತ್ರ್ಯದ ಘೋಷಣೆಯಿಂದ ತುಂಬಿತ್ತು. ಈ ಜಿಲ್ಲೆಯ ಪ್ರಮುಖ ಹೋರಾಟಗಾರರು ಅಂದರೆ ಕಲ್ಲಯ್ಯಗೌಡ, ಮೂಡಿಗೆರೆ ತಾಲೂಕು, ಆಲ್ದೂರು ಗ್ರಾಮ. ಪುಟ್ಟೇಗೌಡ, ಬಾಳೆಹೊನ್ನೂರು. ಮಂಜಮ್ಮ, ಕಾಪಿನ ಬಾಗಿಲು ಗ್ರಾಮ. ಬಾಳಪ್ಪ, ನಾರಾವಳಿ. ಸ್ಥಳ ದಾವಣಗೆರೆ ಜಿಲ್ಲೆ. ತೋಳಿಗೆ ಬೆನ್ನು, ಹೃದಯದಲ್ಲಿ ಸ್ವಾತಂತ್ರ್ಯ. ದಾವಣಗೆರೆಯ ಧೈರ್ಯ ಕಥೆಗಳು ಇನ್ನೂ ಜೀವಂತ. ಉಪ್ಪು ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಚಳವಳಿ ಪ್ರತಿಯೊಂದರಲ್ಲಿ ದಾವಣಗೆರೆಯ ಹೋರಾಟಗಾರರು ತಮ್ಮ ಕೊಡುಗೆ ನೀಡಿದರು. ಮಲ್ಲಪ್ಪ ನಾಯಕರು ಬ್ರಿಟಿಷರಿಂದ ಬಂಧಿಸಲ್ಪಟ್ಟರೂ ಸ್ವಾತಂತ್ರ್ಯ ಮಾತ್ರವೇ ನಮ್ಮ ಗುರಿ ಎಂದು ಜೈಲಿನಿಂದಲೇ ಘೋಷಣೆ ಮಾಡಿದರು. ಪ್ರಮುಖ ಹೋರಾಟಗಾರರು ಎಂ.ಎಸ್. ಕಬ್ಬು, ಜನ್ಮ 1908 ಹರಿಹರ. ಗೋಪಾಲಪ್ಪ, ಜನ್ಮ 1910 ಮಾಲೇವಾಡ. ಶಿವಮೂರ್ತಿ ಶರಣು, ಜನ್ಮ 1904 ಚನ್ನಗಿರಿ. ಮಲ್ಲಪ್ಪ ನಾಯ್ಕ, ಜನ್ಮ 1899. ಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆ. ಚಿಕ್ಕಬಳ್ಳಾಪುರದ ಬೆಟ್ಟಗಳು ಗಾಳಿ ತಂಪಾಗಿಸುತ್ತವೆ, ಆದರೆ ಹೋರಾಟಗಾರರ ಕಥೆಗಳು ಹೃದಯ ಉರಿಸುತ್ತವೆ. ಅನೇಕ ಬೆಟ್ಟಗುಡ್ಡಗಳಿಂದ ಸುತ್ತುವರಿದ ಚಿಕ್ಕಬಳ್ಳಾಪುರ ಸ್ವಾತಂತ್ರ್ಯ ಹೋರಾಟದ ಹೊತ್ತಿಗೂ ಆಗಿತ್ತು. ಕಾಳೂರು ರಾಮಣ್ಣ ಅವರು 1930 ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಬ್ರಿಟಿಷರ ಬಂಧನಕ್ಕೊಳಗಾದರು. ಎನ್. ವೀರಭದ್ರಯ್ಯ ಅವರು ಕ್ರಾಂತಿಕಾರ ಭಾಷಣಗಳಿಂದ ಹಳ್ಳಿಗರ ಹೃದಯದಲ್ಲಿ ಧೈರ್ಯದ ಬೀಜ ಬಿತ್ತಿದರು. ಗಂಗಾದೇವಿ ಎಂಬ ಶೂರ ಹೋರಾಟಗಾರ್ತಿ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಿ ಗಾಂಧೀಜಿಯ ಚಳುವಳಿ 10 ಮಹಿಳೆಯರನ್ನು ಸೇರಿಸಿದರು. ಮಲ್ಲೇಶಪ್ಪ ಮತ್ತು ಹನುಮಂತಯ್ಯರವರು ರಾತ್ರಿ ಹೊತ್ತಿನಲ್ಲಿಯೇ ಪತ್ರಿಕೆ, ಹೋರಾಟದ ಪತ್ರಗಳನ್ನು ಹಂಚಿ ಬ್ರಿಟಿಷರ ಕಣ್ಣು ತಪ್ಪಿಸಿದರು. ಈ ಹಳ್ಳಿಗಳ ಹಾದಿ ತಲುಪಿದರೆ ಅಲ್ಲಿ ಇನ್ನೂ ಸ್ವಾತಂತ್ರ್ಯದ ಕಥೆಗಳು ಗಾಳಿ ಜೊತೆ ಹರಡುತ್ತವೆ. 10 ಹೋರಾಟಗಾರರ ಹೆಸರುಗಳು ಅಂದರೆ ಕಾಳೂರು ರಾಮಣ್ಣ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಳೂರು ಗ್ರಾಮ. ವೀರಭದ್ರಯ್ಯ, ಗೌರಿಬಿದನೂರು. ಗಂಗಾದೇವಿ, ಹೋರಾಟಗಾರ್ತಿ ಚಿಂತಾಮಣಿ. ಮಲ್ಲೇಶಪ್ಪ, ಶಿಡ್ಲಘಟ್ಟ ಹಾಗೂ ಹನುಮಂತಯ್ಯ, ಬಾಗೇಪಲ್ಲಿ. ಸ್ಥಳ ಬಾಗಲಕೋಟೆ. ಮಲಪ್ರಭಾ ನದಿಯ ಹರಿವಿನ ತಟದಲ್ಲಿ ನೆಲೆಸಿರುವ ಬಾಗಲಕೋಟೆ ಸ್ವಾತಂತ್ರ್ಯ ಹೋರಾಟದ ಶಾಖೆಯಲ್ಲಿ ತನ್ನದೇ ಆದ ಗುರುತು ಮೂಡಿಸಿತು. ಗಿರಿಮಲ್ಲಪ್ಪ ದೇಸಾಯಿ ಅವರು ಉಪ್ಪಿನ ಸತ್ಯಾಗ್ರಹ ಭಾಗವಹಿಸಿ ಬಾಗಲಕೋಟೆ ಪಟ್ಟಣದ ಬೀದಿಗಳಲ್ಲಿ ಪ್ರತಿಭಟನೆ ನಡೆಸಿದರು. ಬಾದಾಮಿಯ ಶಿವಬಸಪ್ಪ ಪಾಟೀಲ ಅವರು ರೈತ ಸಂಘಟನೆಯನ್ನು ನಡೆಸಿ ಬ್ರಿಟಿಷರ ಬೂಕರನ್ನು ಪ್ರಶ್ನಿಸಿದರು. ಜಮಖಂಡಿಯ ಹನುಮಂತಪ್ಪ ಅಣ್ಣಪ್ಪರವರು ವಿದೇಶಿ ಬಟ್ಟೆ ಬಹಿಷ್ಕಾರ ಮಾಡಿ ಖಾದಿ ಪ್ರಚಾರವನ್ನು ಬಲಪಡಿಸಿದರು. ಇಳಕಲ್ ಶಿವನಗೌಡ ಪಾಟೀಲ್ ಅವರು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಬಲವಾದ ಭಾಷಣಗಳ ಮೂಲಕ ಜನರಲ್ಲಿ ಜಾಗೃತಿ ತಂದರು. ಮುಧೋಳ ಸಾವಿತ್ರಿಬಾಯಿ ಹಂಚಿನಾಳ ಅವರು ಮಹಿಳೆಯರಲ್ಲಿ ಹೋರಾಟದ ಭಾವನೆ ಮೂಡಿಸಿ ಪ್ರತಿಭಟನೆಗಳಲ್ಲಿ ಸಂಘಟಿಸಿದರು. ಬಾಗಲಕೋಟೆಯ ಈ ಹೋರಾಟಗಾರರ ತ್ಯಾಗದಿಂದ ಸ್ವಾತಂತ್ರ್ಯದ ಹಾದಿ ಇನ್ನಷ್ಟು ಬಲವಾಯಿತು. ಪ್ರಮುಖ ಹೋರಾಟಗಾರರು ಅಂದರೆ ಗಿರಿಮಲ್ಲಪ್ಪ ದೇಸಾಯಿ ಬಾಗಲಕೋಟೆ, ಶಿವಬಸಪ್ಪ ಪಾಟೀಲ ಬಾದಾಮಿ, ಹನುಮಂತಪ್ಪ ಅಣ್ಣಪ್ಪನವರು ಜಮಖಂಡಿ, ಶಿವನಗೌಡ ಪಾಟೀಲ ಇಳಕಲ್, ಸಾವಿತ್ರಿಬಾಯಿ ಹಂಚಿನಾಳ ಮುಧೋಳ. ಸ್ಥಳ ಬೀದರ. ಹೈದರಾಬಾದ್ ರಾಜ್ಯದ ಅಂಚಿನಲ್ಲಿರುವ
ಬೀದರ್ ಜಿಲ್ಲೆ ಸ್ವಾತಂತ್ರ್ಯ ಹೋರಾಟದ ಹೊತ್ತಿನಲ್ಲಿ ಹೈದರಾಬಾದ್ ಮುಕ್ತಿ ಚಳವಳಿಯ ಪ್ರಮುಖ ಕೇಂದ್ರವಾಗಿತ್ತು. ರಾಮಚಂದ್ರ ನಾಯಕ ಅವರು 1930ರ ದಶಕದಲ್ಲಿ ಹೈದರಾಬಾದ್ ರಾಜ್ಯದ ನಿರಂಕುಶತೆಯನ್ನು ಪ್ರಶ್ನಿಸಿ ರೈತರ ಹಕ್ಕಿಗಾಗಿ ಹೋರಾಡಿದರು. ಹುಮನಾಬಾದ್ ಗಂಗಾಧರ ರಾವ್ ದೇಶಪಾಂಡೆ ಅವರು ಹೈದರಾಬಾದ್ ವಿರೋಧಿ ಪ್ರಚಾರದಲ್ಲಿ ಪಾಲ್ಗೊಂಡು ನಿಜಾಂನ ವಿರುದ್ಧ ಗುಪ್ತ ಸಭೆಗಳನ್ನು ನಡೆಸಿದರು. ಬಾಲ್ಕಿಯ ಶಂಕರಪ್ಪ ಕೌಶಿಕ್ ಅವರು ಒಂದೇ ಮಾತರಂ ಘೋಷಣೆ ಕೂಗಿ ಬಂಧಿತರಾದರು. ಔರದದ ಅನ್ನಪ್ಪಗೌಡ ಪಾಟೀಲ್ ಅವರು 1942ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಶಸ್ತ್ರಾಸ್ತ್ರ ಹಿಡಿದು ನಿಜಾಂ ಪೊಲೀಸರನ್ನು ಎದುರಿಸಿದರು. ಬಸವ ಕಲ್ಯಾಣದ ಕುಸುಮಾಬಾಯಿ ಶಿರಹಟ್ಟಿ ಅವರು ಮಹಿಳಾ ಕಾರ್ಯಕರ್ತೆಯನ್ನು ಸಂಘವನ್ನು ಕಟ್ಟಿಕೊಟ್ಟು ಹೋರಾಟದ ಉತ್ಸಾಹ ಹೆಚ್ಚಿಸಿದರು. ಬೀದರ್ ಹೋರಾಟ ಹೈದರಾಬಾದ್ ಮುಕ್ತಿಗಾಗಿ ನಡೆದ ಮಹಾಯುದ್ಧದ ಅನ್ಯಾಯ ಅಧ್ಯಾಯವಾಗಿಯೇ ಉಳಿಯಿತು. ಪ್ರಮುಖ ಹೋರಾಟಗಾರರು ರಾಮಚಂದ್ರ ನಾಯಕ ಬೀದರ, ಗಂಗಾಧರ ರಾವ್ ದೇಶಪಾಂಡೆ ಹುಮ್ನಾಬಾದ್, ಶಂಕರಪ್ಪ ಕೌಶಿಕ ಭಾಲ್ಕಿ, ಅನ್ನಪ್ಪಗೌಡ ಪಾಟೀಲ ಔರದ ಹಾಗೂ ಕುಸುಮಾಬಾಯಿ ಶಿರಹಟ್ಟಿ ಬಸವ ಕಲ್ಯಾಣ. ಸ್ಥಳ ವಿಜಯನಗರ ಜಿಲ್ಲೆ. ವಿಜಯನಗರ ಜಿಲ್ಲೆಯ ಇತಿಹಾಸವೇ ಹೋರಾಟದ ಸಂಕೇತ. ಕೋಲೂರಿ ಬಸಪ್ಪ ಅವರು ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಬ್ರಿಟಿಷರ ಕಣ್ಣು ಕೆಂಪುಗೊಳಿಸಿದರು. ಹರಿಹರಪುರದ ಬಸಪ್ಪ ನಾಯ್ಕ ಅವರು ಅರಣ್ಯ ಹಕ್ಕುಗಳಿಗಾಗಿ ಹೋರಾಡಿ ಬ್ರಿಟಿಷರ ಕಾನೂನುಗಳನ್ನು ಉಲ್ಲಂಘಿಸಿದರು. ಹಂಪಿಯ ಗಂಗಮ್ಮ ಅವರು ಮಹಿಳೆಯರಲ್ಲಿ ದೇಶಭಕ್ತಿ ಬೆಳೆಸಿ ಗಾಂಧೀಜಿರವರ ವಸ್ತ್ರ ಚಳವಳಿಯಲ್ಲಿ ಪಾಲ್ಗೊಂಡರು. ಕಮಲಾಪುರದ ರಾಮಪ್ಪ ನಾಯ್ಕ ಅವರು ರೈತರ ಹೋರಾಟಕ್ಕೆ ಮುಂಚೂಣಿಯಲ್ಲಿದ್ದರು. ಹೊಸಪೇಟೆ ಗ್ರಾಮಾಂತರದ ಪಂಪಣ್ಣ ಅವರು 1942 ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಯುವಕರನ್ನು ಗುಪ್ತವಾಗಿ ಸಂಘಟಿಸಿದರು. ವಿಜಯನಗರ ಹೋರಾಟ ಇತಿಹಾಸ ಮತ್ತು ಸ್ವಾತಂತ್ರ್ಯದ ಮಿಶ್ರಣವಾಗಿತ್ತು. ಪ್ರಮುಖ ಹೋರಾಟಗಾರರು ಅಂದರೆ ಕೋಲೂರಿ ಬಸವಪ್ಪ, ಹೊಸಪೇಟೆ ಬಸವಪ್ಪ ನಾಯಕ, ಹರಿಹರಪುರ ಗಂಗಮ್ಮ, ಹಂಪಿ ರಾಮಪ್ಪ ನಾಯಕ, ಕಮಲಾಪುರ ಹಾಗೂ ಪಂಪಣ್ಣ, ಹೊಸಪೇಟೆ ಗ್ರಾಮಾಂತರ. ಸ್ಥಳ ಕೊಪ್ಪಳ ಜಿಲ್ಲೆ. ಕೊಪ್ಪಳ ಜಿಲ್ಲೆಯ ಹೋರಾಟಗಾರರು ಸ್ವಾತಂತ್ರ್ಯದ ಕನಸಿಗೆ ಜೀವವನ್ನೇ ಅರ್ಪಿಸಿದರು. ಕುಷ್ಟಗಿಯ ಸಂಗಣ್ಣ ನಾಯಕ ಅವರು ಬ್ರಿಟಿಷರ ತೆರಿಗೆ ನೀತಿ ತೀವ್ರವಾಗಿ ವಿರೋಧಿಸಿದರು. ಗಂಗಾವತಿಯ ಹನುಮಪ್ಪ ಬೇಲೂರ ಅವರು 1930ರಲ್ಲಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗಿಯಾಗಿ ಬಂಧನ ಅನುಭವಿಸಿದರು. ಕುಷ್ಟಗಿಯ ರಾಮಪ್ಪ ಕುಸ್ತಗಿ ಅವರು ರೈತರ ಹಕ್ಕುಗಳಿಗಾಗಿ ಹೋರಾಡಿದರು. ಯಲಬುರ್ಗಾದ ಕಮ್ಮ ದೇವರಕೊಂಡ ಅವರು ಮಹಿಳೆಯರಲ್ಲಿ ಸ್ವಾತಂತ್ರ್ಯ ಚಳವಳಿಯ ಬಗ್ಗೆ ಜಾಗೃತಿ ಮೂಡಿಸಿದರು. ಕಾರಟಗಿಯ ಬಸವೇಶ್ವರಪ್ಪ ಹಡಗಲಿ ಅವರು ಕ್ವಿಟ್ ಇಂಡಿಯಾದ ಚಳವಳಿಯಲ್ಲಿ ಕಾರ್ಯನಿರ್ವಹಿಸಿ ಬ್ರಿಟಿಷರ ಕಣ್ಣಿಗೆ ತೊರೆಯಾಗಿದ್ದರು. ಕೊಪ್ಪಳದ ಹೋರಾಟಗಾರರು ತಮ್ಮ ಧೈರ್ಯದ ಕನ್ನಡ ನಾಡಿನ ಇತಿಹಾಸದಲ್ಲಿ ಅಕ್ಷರಗಳಾಗಿ ಉಳಿದಿದ್ದಾರೆ. ಪ್ರಮುಖ ಹೋರಾಟಗಾರರು ಸಂಗಣ್ಣ ನಾಯ್ಕ ಕುಷ್ಟಗಿ, ಹನುಮಪ್ಪ ಬಸವರಾಜಪ್ಪ ಬೇಲೂರ ಗಂಗಾವತಿ, ರಾಮಪ್ಪ ಕುಸ್ತಗಿ ಕುಷ್ಟಗಿ, ಅಕ್ಕಮ್ಮ ದೇವರಕೊಂಡ ಯಲಬುರ್ಗಾ, ಬಸವೇಶ್ವರಪ್ಪ ಹಡಗಲಿ ಕಾರಟಗಿ. ಸ್ಥಳ ವಿಜಯಪುರ ಜಿಲ್ಲೆ. ವಿಜಯಪುರ ಜಿಲ್ಲೆಯ ಹೋರಾಟಗಾರರು ಸ್ವಾತಂತ್ರ್ಯದ ಹಾದಿಯಲ್ಲಿ ನಿಸ್ವಾರ್ಥ ಸೇವೆಗೆ ಸಲ್ಲಿಸಿದರು. ವಿಜಯಪುರದ ಶಂಕರ್ ಲಾಲ್ ಜೈನ್ ಅವರು 1921ರಲ್ಲಿ ಅಸಹಕಾರ ಚಳವಳಿಯಲ್ಲಿ ಬಂಧಿತರಾದರು. ಬಸವನ ಬಾಗೇವಾಡಿಯ ಮಲ್ಲಪ್ಪ ಭವಗಾವಿ ಅವರು ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡು ಕಾರಾಗೃಹ ಜೀವ ಅನುಭವಿಸಿದರು. ಸಂದಗಿಯ ಮಲ್ಲಪ್ಪ ಬನವಳ್ಳಿ ಅವರು ರೈತರ ಹಕ್ಕುಗಳ ಪರವಾಗಿ ಹೋರಾಡಿದರು. ಇಂಡಿಯಾ ಅಹಮದ್ ಹುಸೇನ್ ಪಟೇಲ್ ಅವರು ಹಿಂದೂ ಮುಸ್ಲಿಂ ಏಕಾಗ್ರತೆಗೆ ಶ್ರಮಿಸಿದರು. ತಾಳಿಕೋಟೆಯ ಬಸವರಾಜಪ್ಪ ಹಿರೇಮಠ ಅವರು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಸಕ್ರಿಯರಾಗಿದ್ದರು. ಇವರ ತ್ಯಾಗದಿಂದ ವಿಜಯಪುರ ಜಿಲ್ಲೆ ಸ್ವಾತಂತ್ರ್ಯದ ಪುಟದಲ್ಲಿ ಶಾಶ್ವತವಾಗಿ ಗುರುತಿಸಿಕೊಂಡಿದೆ. ಪ್ರಮುಖ ಹೋರಾಟಗಾರರು ಅಂದರೆ ಶಂಕರ್ಲಾಲ್ ಜೈನ್ ವಿಜಯಪುರ ನಗರ, ಮಲ್ಲಪ್ಪ ಭವನಗಾವಿ ಬಸವನ ಬಾಗೇವಾಡಿ, ಮಲ್ಲಪ್ಪ ಹನುಮಪ್ಪ ಬನವಳ್ಳಿ ಸಿಂದಗಿ, ಅಹಮದ್ ಹುಸೇನ್ ಪಾಟೇಲ್ ಇಂಡಿ, ಬಸವರಾಜಪ್ಪ ಹನುಮಂತಪ್ಪ ಹಿರೇಮಠ ತಾಳಿಕೋಟೆ. ಸ್ಥಳ ಹಾವೇರಿ ಜಿಲ್ಲೆ. ಹಾವೇರಿ ಜಿಲ್ಲೆಯ ಹೋರಾಟಗಾರರ ಧೈರ್ಯವೇ ನಾಡಿನ ಸ್ವಾತಂತ್ರ್ಯದ ಶಕ್ತಿ. ಹಾವೇರಿ ಜಿಲ್ಲೆಯ ಹಳ್ಳಿಗಳಲ್ಲಿ ಸ್ವಾತಂತ್ರ್ಯದ ಹೋರಾಟದ ಉತ್ಸಾಹ ಅಂದರೆ ಹಸಿರು ಬೆಳೆದ ಹಳೆಯ ಕಡುಬು. ಶಿವಣ್ಣ ರಾಯಪ್ಪ ಉಪ್ಪು ಸತ್ಯಾಗ್ರಹದಲ್ಲಿ ಧೈರ್ಯ ತೋರಿಸಿ ಜೈಲು ಜೀವನ ಅನುಭವಿಸಿದರು. ಬಸವರಾಜ ಗಡಗ ಗಾಂಧೀಜಿಯವರ ಸ್ವದೇಶಿ ಚಳವಳಿಗೆ ತೀವ್ರ ಬೆಂಬಲ ನೀಡಿದರು. ರಾಮಣ್ಣ ಸಿದ್ದಯ್ಯ ಅವರು ಗ್ರಾಮೀಣ ಯುವಕರನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಶಬ್ದ ಮಾಡಿದರು. ಹೊಳಲ್ಮೆರೆ ಸುಧಾ ಬಾಲಾಜಿ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಿ ಸ್ವಾತಂತ್ರ್ಯದ ಚಳವಳಿಗೆ ಮಹಿಳಾ ಭಾಗವಹಿಸುವಿಕೆಯನ್ನು ಹೆಚ್ಚಿಸಿದರು. ಶಿರಸಗಾದ ಗಂಗಪ್ಪ ನಾಯ್ಕ ಅವರು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಸಕ್ರಿಯರಾಗಿ ಪ್ರತಿಭಟನೆ ನಡೆಸಿದರು. ಹಾವೇರಿಯ ಈ ಧೈರ್ಯವಂತರು ತಮ್ಮ ತ್ಯಾಗದಿಂದ ಹಳ್ಳಿಗಳ ಹೃದಯಗಳಲ್ಲಿ ಸ್ವಾತಂತ್ರ್ಯದ ದೀಪವನ್ನು ಎಂದಿಗೂ ಆರಿಸಿ ಇಟ್ಟಿದ್ದಾರೆ. ಪ್ರಮುಖ ಹೋರಾಟಗಾರರು ಶಿವಣ್ಣ ರಾಯಪ್ಪ ಹಾವೇರಿ, ಬಸವರಾಜ ಗಡಗ ಸಾಗರ, ರಾಮಣ್ಣ ಸಿದ್ದಯ್ಯ ರಾಮನಗರ, ಸುಧಾ ಬಾಳಾಜಿ ಹೊಳಲ್ಕೆರೆ, ಗಂಗಪ್ಪ ನಾಯ್ಕ ಶಿರಸಗ. ಮಂಡ್ಯ ಜಿಲ್ಲೆ. ಕೃಷಿ ಪ್ರಧಾನವಾದ ಕಾರಣದಿಂದ ರೈತರ ಹೋರಾಟಕ್ಕೆ ಹೆಸರಾಗಿತ್ತು.
ಕೋಡಿಗೆರೆ ಕೃಷ್ಣಪ್ಪ ಅವರು ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಬ್ರಿಟಿಷರ ವಿರುದ್ಧ ಪ್ರತಿಭಟನೆ ನಡೆಸಿದರು. ಮಂಡ್ಯ ಮಲ್ಲಪ್ಪ ನಾಯ್ಕ ರೈತ ಹೋರಾಟದ ಮುಖಂಡರಾಗಿದ್ದು ಹಳ್ಳಿಯಲ್ಲಿ ಜಾಗೃತಿ ಮೂಡಿಸಿದರು. ಶ್ರೀರಂಗಪಟ್ಟಣದ ರಾಮಣ್ಣ ಶೆಟ್ಟಿ ಗಾಂಧೀಜಿಯವರ ಬಲವಾದ ಶಿಷ್ಯರಾಗಿದ್ದರು ಮತ್ತು ಸ್ಥಳೀಯ ಹೋರಾಟದ ನಾಯಕರಾಗಿ ಬೆಳೆದರು. ಮಂಡ್ಯದ ಗಂಗಮ್ಮ ಮಹಿಳಾ ಹೋರಾಟಗಾರ್ತಿ, ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು. ಹನುಮಂತಪ್ಪ ಅವರು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಜೈಲು ಬಂದಿದ್ದರು. ಮಂಡ್ಯದ ಹೋರಾಟಗಾರರ ಈ ತ್ಯಾಗದಿಂದ ಕನ್ನಡ ನಾಡಿನ ಸ್ವಾತಂತ್ರ್ಯ ಚರಿತ್ರೆ ನಿಖರವಾಗಿದೆ. ಪ್ರಮುಖ ಹೋರಾಟಗಾರರು ಅಂತ ಹೇಳಿದ್ರೆ ಕೋಡಿಗೆರೆ ಕೃಷ್ಣಪ್ಪ ಕೋಡಿಗೆರೆ, ಮಲ್ಲಪ್ಪ ನಾಯ್ಕ ಮಂಡ್ಯ, ರಾಮಣ್ಣ ಶೆಟ್ಟಿ ಶ್ರೀರಂಗಪಟ್ಟಣ, ಗಂಗಮ್ಮ ಮಂಡ್ಯ, ಹನುಮಂತಪ್ಪ ಮಂಡ್ಯ. ಇದು ನಮ್ಮ ಜಿಲ್ಲೆ ಚಾಮರಾಜನಗರ. KM ತೋಟಪ್ಪ ಬಾಲ ಹೋರಾಟಗಾರ, ಸ್ಥಳ ಕರಿನಂಜಾಪುರ, ಚಾಮರಾಜನಗರ ಜಿಲ್ಲೆ. ಮಹಾತ್ಮ ಗಾಂಧೀಜಿಯವರ ಮಾಡು ಇಲ್ಲವೇ ಮಡಿ ಕರೆಯಿಂದ ಪ್ರೇರಿತರಾದ KM ತೋಟಪ್ಪರವರು ತಮ್ಮ 15ನೇ ವಯಸ್ಸಿನಲ್ಲಿಯೇ ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದರು. ಸತ್ತರೆ ದೇಶಕ್ಕಾಗಿ ಸಾಯುತ್ತೇನೆ ಎಂಬ ದೃಢ ಸಂಕಲ್ಪದೊಂದಿಗೆ ಬ್ರಿಟಿಷರ ವಿರುದ್ಧದ ಪ್ರತಿಭಟನೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಬ್ರಿಟಿಷ್ ಪೊಲೀಸರು ಇವರನ್ನು ಬಂಧಿಸಿ 1 ತಿಂಗಳಿಗಿಂತ ಹೆಚ್ಚು ಕಾಲ ಮೈಸೂರಿನ ಕಾರಾಗೃಹದಲ್ಲಿ ಇಟ್ಟರು. ಚಿಕ್ಕ ವಯಸ್ಸಿನಲ್ಲಿಯೇ ದೇಶಕ್ಕಾಗಿ ಜೈಲುವಾಸ ಅನುಭವಿಸಿದ ಇವರು ಚಾಮರಾಜನಗರದ ಯುವಕರಿಗೆ ದೊಡ್ಡ ಸ್ಫೂರ್ತಿಯಾದರು. ಲಲಿತಾ ಜೆ ತಗತ್, ವಿದ್ಯಾರ್ಥಿ ಹೋರಾಟಗಾರ್ತಿ, ಚಾಮರಾಜನಗರ ಪಟ್ಟಣದಲ್ಲಿ ಇವರು 1942 ಸುಮಾರಿಗೆ ತಮ್ಮ 14ನೇ ವಯಸ್ಸಿನಲ್ಲಿ ಶಾಲಾ ವಿದ್ಯಾರ್ಥಿಯಾಗಿದ್ದಾಗಲೇ ಲಲಿತಾ ಅವರು ಸ್ವಾತಂತ್ರ್ಯ ಚಳವಳಿಗಳಲ್ಲಿ ಭಾಗವಹಿಸಿ ತಮ್ಮ ಸಹಪಾಠಿ KM ತೋಟಪ್ಪನವರ ಜೊತೆಗೂಡಿ ವಿದ್ಯಾರ್ಥಿಗಳನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಮೆರವಣಿಗೆಗಳನ್ನು ನಡೆಸುತ್ತಿದ್ದರು. ತಮ್ಮ ಅದ್ಭುತ ವಾಕ್ಚಾತುರ್ಯದಿಂದ ಜನರನ್ನು ಹುರಿದುಂಬಿಸುತ್ತಿದ್ದರು. ಈ ಕಾರಣದಿಂದ ಬ್ರಿಟಿಷ್ ಸರ್ಕಾರವು ಇವರನ್ನು ಬಂಧಿಸಿ ಸುಮಾರು 1 ತಿಂಗಳು ಜೈಲಿನಲ್ಲಿರಿಸಿತ್ತು. ಇವರ ಪತಿ ಸುಬ್ಬರಾವ್ ಕೂಡ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಶಂಕರಪ್ಪ, ಅವಿಭಜಿತ ಮೈಸೂರು ಚಾಮರಾಜನಗರ ಜಿಲ್ಲೆ. 1942-43ರಲ್ಲಿ ಗಾಂಧೀಜಿಯವರ ಭಾರತ ಬಿಟ್ಟು ತೊಲಗಿ ಚಳವಳಿಯಲ್ಲಿ ಅತ್ಯಂತ ಸಕ್ರಿಯರಾಗಿದ್ದ ಶಂಕರಪ್ಪನವರು ಬ್ರಿಟಿಷ್ ಆಡಳಿತ ವಿರುದ್ಧ ನಡೆದ ಹಲವಾರು ಪ್ರತಿಭಟನೆಗಳಲ್ಲಿ ಭಾಗವಹಿಸಿದ್ದರು. ಚಳವಳಿಯನ್ನು ಹತ್ತಿಕ್ಕಲು ಮುಂದಾದ ಬ್ರಿಟಿಷ್ ಸರ್ಕಾರವು ಇವರನ್ನು ಬಂಧಿಸಿ ಬರೋಬ್ಬರಿ 1 ವರ್ಷಗಳ ಕಾಲ ಕಠಿಣ ಸೆರೆಮನೆ ವಾಸಕ್ಕೆ ದೂಡಿತ್ತು. ಇಷ್ಟಾದರೂ ಜಗ್ಗದ ಇವರು ಬಿಡುಗಡೆಯಾದ ನಂತರವೂ ತಮ್ಮ ಹೋರಾಟವನ್ನು ಮುಂದುವರೆಸಿದರು. ಚಾಮರಾಜನಗರ ಜಿಲ್ಲೆಯ ಸ್ವಾತಂತ್ರ್ಯ ಚಳವಳಿಯ ಪ್ರಮುಖ ಘಟನೆಗಳು ಯಾವುವೆಂದರೆ ಕ್ವಿಟ್ ಇಂಡಿಯಾ ಚಳವಳಿ 1942ರಲ್ಲಿ ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಚಳವಳಿಗೆ ಕರೆ ನೀಡಿದಾಗ ಚಾಮರಾಜನಗರ ಜಿಲ್ಲೆಯಾದ್ಯಂತ ಸ್ವಾತಂತ್ರ್ಯದ ಕಿಚ್ಚು ಹಬ್ಬಿತ್ತು. ವಿದ್ಯಾರ್ಥಿಗಳ ಪ್ರತಿಭಟನೆ, KM ತೋಟಪ್ಪ, ಲಲಿತಾ ಭಗತ್ರವರಂತಹ ವಿದ್ಯಾರ್ಥಿ ನಾಯಕರು ಶಾಲೆಗಳನ್ನು ಬಹಿಷ್ಕರಿಸಿ ತ್ರಿವರ್ಣ ಧ್ವಜವನ್ನು ಹಿಡಿದು ಪಟ್ಟಣದ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು. ಧ್ವಜಾರೋಹಣ, ಬ್ರಿಟಿಷರ ಆದೇಶವನ್ನು ಧಿಕ್ಕರಿಸಿ ಸರ್ಕಾರಿ ಕಚೇರಿಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಲಾಯಿತು. ಬಂಧನ ಮತ್ತು ದಬ್ಬಾಳಿಕೆ, ಚಳವಳಿಯು ತೀವ್ರಗೊಳ್ಳುತ್ತಿದ್ದಂತೆ ಬ್ರಿಟಿಷ್ ಪೊಲೀಸರು ಹೋರಾಟಗಾರರನ್ನು ಸಾಮೂಹಿಕವಾಗಿ ಬಂಧಿಸಿ ಆರಂಭಿಸಿದರು. ಚಾಮರಾಜನಗರ ಜಿಲ್ಲೆಯ ಅನೇಕರು ಮೈಸೂರು ಜೈಲು ಸೇರಿದರು. ಬಹಿರಂಗ ಸಭೆಗಳಿಗೆ ನಿಷೇಧವಿದ್ದಾಗ ಹೋರಾಟಗಾರರು ಹಳ್ಳಿಗಳಲ್ಲಿ ಮತ್ತು ದೇವಾಲಯಗಳಲ್ಲಿ ಗೌಪ್ಯವಾಗಿ ಸಭೆ ಸೇರಿ ಮುಂದಿನ ಯೋಜನೆಗಳನ್ನು ರೂಪಿಸುತ್ತಿದ್ದರು. ಇದಾಗಿತ್ತು ಇಷ್ಟು ಜಿಲ್ಲೆಗಳ ವಿಶೇಷ ಮಾಹಿತಿ. ವಿಡಿಯೋ ತುಂಬ ದೊಡ್ಡದಾಗೋ ಕಾರಣ ಕೆಲವು ಜಿಲ್ಲೆಗಳನ್ನ ಬಿಟ್ಟಿದ್ದೀನಿ, ದಯವಿಟ್ಟು ಕ್ಷಮಿಸಬೇಕು. ತಮ್ಮ ಜಿಲ್ಲೆ ಬಿಟ್ಟಿರೋರು ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ನೀವು ನಿಮ್ಮ ಜಿಲ್ಲೆ ಹೇಳಿದ್ರೆ ಇನ್ನು 3 ದಿನ ಇದೆ ಸ್ವಾತಂತ್ರ್ಯ ದಿನೋತ್ಸವ, ಖಂಡಿತ ವಿಡಿಯೋ ಮಾಡಾಕ್ತೀವಿ. ಏನಾದರೂ ತಪ್ಪು ಮಾಹಿತಿ ಅಂತ ನಿಮ್ಗನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಕ್ಷಮಿಸಿ. ಇದಾಗಿತ್ತು ನಮ್ಮ ಒಂದು ಹೊಸ ಕಾರ್ಯಕ್ರಮ. ಮೂರ್ತಿ ಟಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.